ನೋಡಿ, ಅಮೀರ್ ಖಾನ್ ಅವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸದಾ ಮದುವೆ ವಿಚಾರಕ್ಕೇನೆ ಬಾಲಿವುಡ್ನ ಜನಪ್ರಿಯ ನಟ ಅಮೀರ್ ಖಾನ್ ಅವರು ಸದಾ ಸುದ್ದಿಯಲ್ಲಿರ್ತಾರೆ. ಮದುವೆ ವಿಚಾರಕ್ಕೇನೆ ಬಾಲಿವುಡ್ನ ಜನಪ್ರಿಯ ನಟ, ನಿರ್ಮಾಪಕ, ನಿರ್ದೇಶಕ, ಅದರ ಜೊತೆಗೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಾನೆ ಕರೆಯಲ್ಪಡ್ತಾರೆ. ಆದರೆ ಸಿನಿಮಾಗಳಲ್ಲಿ ಇವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್, ಬಟ್ ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪರ್ಫೆಕ್ಟ್ ಆಗಿರೋ ವೈಫೇ ಸಿಗ್ತಾ ಇಲ್ವಾ ಅನ್ನೋದು ಕೂಡ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀರಾ. ಲಗಾನ್ ಇರಬಹುದು, 3 Idiots ಇರಬಹುದು, ದಂಗಲ್ ಅಂತಹ, PK ಈ ರೀತಿಯ ಬ್ಲಾಕ್ ಬಸ್ಟರ್ ಚಿತ್ರಗಳ ಮುಖಾಂತರ ಅಮೀರ್ ಖಾನ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮೊನ್ನೆ 3ನೇ ಮದುವೆಯಾಗಿ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ, ಅದರ ಜೊತೆಗೆ ಹೆಸರುವಾಸಿ, ವಿವಾದವೂ ಕೂಡ ಬಂತು, ಜನ ಮಾತಾಡ್ಕೊಂಡ್ರು. ಹೆಸರುವಾಸಿ ಅಂದರೆ ಆ ರೀತಿಯಲ್ಲ, ಮತ್ತೊಮ್ಮೆ ಸುದ್ದಿಗೆ ಬಂದರು. ಈಗ ಒಂದು ಕನಸಿನ ಅರಮನೆಯನ್ನ ನಿರ್ಮಿಸೋದಕ್ಕೆ ಹೊರಟಿದ್ದಾರೆ. ಅದರ ಬಜೆಟ್ಟು 100 ಕೋಟಿ ರೂಪಾಯಿ. 3 ಕೋಟಿ ಅಲ್ಲ, 100 ಕೋಟಿ. ನೋಡಿ, ಮೊನ್ನೆ ಮದುವೆ ಸಂದರ್ಭದಲ್ಲೂ ಕೂಡ ಅವರ 2 ಪತ್ನಿಯರು, ಅವರ ಮಕ್ಕಳುಗಳು, ಅವರ ಕುಟುಂಬಸ್ಥರ ಸಮ್ಮುಖದಲ್ಲೇ ಮದುವೆಯಾಗಿದ್ದು, ಅವರ 3 ಪತ್ನಿಯರು ಒಂದೇ ಕಾರಲ್ಲಿ ಹೋಗಿದ್ದು ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಅವರ 3ನೇ ಪತ್ನಿ ಗೌರಿ, ಇವರು ಬೆಂಗಳೂರು ಮೂಲದವರು. ಅದರ ಜೊತೆಗೆ ಮಾಜಿ ಪತ್ನಿಯರ ಜೊತೆಗೆ ಒಂದೇ ಮನೆಯಲ್ಲಿ ಅಮೀರ್ ಖಾನ್ ಅವರು ವಾಸ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಮೊನ್ನೆ ಅವರು ಮದುವೆ ಆಗ್ತಾರೆ ಬೆಂಗಳೂರು ಮೂಲದ ಗೌರಿ ಅವರೊಂದಿಗೆ. ಮಕ್ಕಳ ಸಮ್ಮುಖದಲ್ಲೇ, ಅವರ 2 ಪತ್ನಿಯರ ಸಮ್ಮುಖದಲ್ಲೇ ಇಬ್ಬರಿಗೂ ಕೂಡ ಡೈವರ್ಸ್ ಕೊಟ್ಟಿದ್ದಾರೆ. ಇವರು ಮೊನ್ನೆ ಆಗಿದ್ದು 3ನೇ ಮದುವೆ. ಸೊ ಮಾಜಿ ಪತ್ನಿಯರು, ಈಗಿನ ಪತ್ನಿ ಎಲ್ಲರೂ ಸೇರಿದಂತೆ ಎಲ್ಲರೊಂದಿಗೆ ಅಮೀರ್ ಖಾನ್ ಅವರು ಒಂದೇ ಮನೆಯಲ್ಲಿ ವಾಸ ಮಾಡೋಕೆ ನಿರ್ಧಾರ ಮಾಡಿದ್ರಾ ಅನ್ನುವ ಪ್ರಶ್ನೆ. ಯಾಕಂದ್ರೆ ಅಮೀರ್ ಖಾನ್ ಅವರು ಮೊನ್ನೆ ತಾನೇ ಮದುವೆ ಆಗಿದ್ದಾರೆ. ಅವರ ಹಿಂದಿನ ಸಂಬಂಧಗಳು, ಹೆಚ್ಚುತ್ತಾ ಇರುವಂತಹ ಅಂತರಗಳ ಸುದ್ದಿ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಆಗಾಗ ಸುದ್ದಿ ಮಾಡ್ತಾ ಇರುತ್ತೆ. ಸೊ ಅಮೀರ್ ಖಾನ್ ಅವರು ತೆಗೆದುಕೊಂಡಂತಹ ನಿರ್ಧಾರ ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ಸೊ ಗೌರಿ ಅವರೊಂದಿಗೆ 3ನೇ ಮದುವೆಯಾದ ನಂತರ ತಮ್ಮ ಕುಟುಂಬಕ್ಕೆ ಆದ್ಯತೆ ನೀಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಡೈವರ್ಸ್ ಆದ ಕೂಡಲೇ ಅವರ ಸಂಬಂಧ ಮುಗ್ದೋಗ್ಬಿಡುತ್ತೆ, ಅವ್ರ ಹತ್ರ ಮತ್ತೆ ಸಂಬಂಧ ಇಟ್ಕೊಳ್ಳಲ್ಲ, ಜೊತೆಗೆ ಓಡಾಡೋದಾಗ್ಲಿ ಅದ್ಯಾವುದೂ ಕೂಡ ಕಾಣಿಸಲ್ಲ, ಬಹಳ ಅಪರೂಪ. ಬಟ್ ಈ ಸಿನಿಮಾ ಸ್ಟಾರ್ಗಳು ಹಾಗಲ್ಲ. ಮತ್ತು ಈ ಅಮೀರ್ ಖಾನ್ ಅವರು ಅವರಿಗೆಲ್ಲರಿಗಿಂತ ಬಹಳ ಭಿನ್ನ. ಸೊ 2 ಹೆಂಡತಿಯರನ್ನೂ ಕೂಡ 3ನೇ ಮದುವೆ ಕರ್ಕೊಂಬಂದಿದ್ರು. ಸೊ ಈಗ ಇನ್ನೊಂದು ಹೊಸ ವಿಚಾರ ಅಂದರೆ, ಹೊಸ ಕನಸಿನ ಮನೆ ಬಗ್ಗೆ ಆಗಾಗ ಈ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಅಭಿಮಾನಿಗಳನ್ನ ಅಚ್ಚರಿಗೊಳಿಸಿರೋದು ಏನಪ್ಪ ಅಂತ ಹೇಳಿದ್ರೆ, ನೋಡಿ ನಮ್ಮ ಬಾಂಧವ್ಯ ಯಾವ ರೀತಿ ಇದೆ, ಅದಕ್ಕೆ ಪರ ವಿರೋಧಗಳು ಅಮೀರ್ ಖಾನ್ ಅವರ ನಡೆಗೆ ಅದು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಬಟ್ ಅವರವರ ವೈಯಕ್ತಿಕ ವಿಚಾರ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಅಮೀರ್ ಖಾನ್ ಮದುವೆಯ ನಂತರ, ಅಂದರೆ 3ನೇ ಮದುವೆಯ ನಂತರ ಎಲ್ಲವೂ ಕೂಡ ವೇಗವಾಗಿ ಬದಲಾಗ್ತಾ ಇರುವಂತೆ ತೋರ್ತಾ ಇದೆ. ಮೊದಲು ಗೌರಿ ಅವರ ಜೊತೆಗೆ ಹೊಸದಾಗಿ ಆರಂಭ ಮಾಡ್ತಾರೆ ಜೀವನವನ್ನ. ಬಾಲಿವುಡ್ ವಲಯದಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನ. ಇದೆಲ್ಲದರ ನಡುವೆ ಅವರ ಹೊಸ ಮನೆ ಸುಮಾರು 100 ಕೋಟಿ ರೂಪಾಯಿಗೂ ಹೆಚ್ಚು ಮುಂಗಡ ಹಣ ಪಾವತಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಆದರೆ ನಿಜವಾದಂತಹ ಆಶ್ಚರ್ಯ ಅಂದರೆ, ಮನೆ ಬೆಲೆಯಲ್ಲ, ಬದಲಾಗಿ ಅಲ್ಲಿ ವಾಸಿಸುವಂತಹವರ ಲೀಸ್ಟು 100 ಕೋಟಿಗೆ 3ನೇ ಹೆಂಡತಿ ಜೊತೆಗೆ ಅವರಿಗಿರುವಂಥ ಒಬ್ಬ ಮಗನ ಜೊತೆಗೆ ವಾಸ ಮಾಡಲ್ಲ. ಅವರು ತಮ್ಮ ಪತ್ನಿ ಗೌರಿ ಮತ್ತು ಅವರ ಮಗನನ್ನೂ ಅಷ್ಟೇ ಅಲ್ಲ, 2 ಮಾಜಿ ಪತ್ನಿಯರು ಸಹ ಒಂದೇ ಸೂರಿನಡಿದ ತರೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ ಅಮೀರ್ ಖಾನ್ ಅವರು. ಅವರ ಮೆಗಾ ಫ್ಯಾಮಿಲಿಯ ಪ್ಲಾನ್ ಏನು, ಎಲ್ಲೆಡೆಯೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಒಂದು ಮುಂಬೈನ ಖಾರ್ ಪ್ರದೇಶದಲ್ಲಿ ಹೊಸದಾಗಿ ಒಂದು ಶಾಶ್ವತವಾದಂತಹ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಶುರು ಮಾಡಿದ್ರೆ 26ರಲ್ಲಿ ಮೋಸ್ಟ್ಲಿ 30ಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಸ್ಕೈ ವಿಲ್ಲಾ ಸೂಪರ್ ಸ್ಟಾರ್ ಈ ಆಸ್ತಿಗಾಗಿ 100 ಕೋಟಿ ರೂಪಾಯಿಗೂ ಹೆಚ್ಚು ಮುಂಗಡ ಹಣವನ್ನ ಈಗ ಆಲ್ರೆಡಿ ಪಾವತಿ ಮಾಡಿದಾರಂತೆ. ಅದಕ್ಕಿಂತ ಹೆಚ್ಚಾದರೂ ಕೂಡ ಆಗಬಹುದು. ಸೊ ಪ್ರಸ್ತುತ ಈ ದಂಪತಿ ಮುಂಬೈನ ಪಾಲಿ ಹಿಲ್ನಲ್ಲಿರೋ ವಿಲ್ಲಾ ನೊವೆಲಾ ಕಟ್ಟಡದಲ್ಲಿ ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಒಂದು ಶಾಶ್ವತವಾಗಿ ಒಂದು ನಿವಾಸ ಮಾಡ್ಕೋಬೇಕು, ಅಲ್ಲಿ ಅವರದೊಂದು ಅದ್ಭುತವಾದಂತಹ ಮನೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ಲಿ 2030ರ ವೇಳೆಗೆ ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ.
ಸೊ ಹಾಗಾಗಿ ಈಗ ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಅಮೀರ್ ಖಾನ್ ಅವರ ಬಗ್ಗೆ. ಯಾಕಂದರೆ ತಮ್ಮ ಮಾಜಿ ಪತ್ನಿಯರನ್ನು ಬಿಟ್ಟಿಲ್ಲ, ಅದರ ಜೊತೆಗೆ ಅವರ ಮಕ್ಕಳುಗಳು ಎಲ್ಲರೊಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವುದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಸೊ ನೋಡೋಣ, ಸದಾ ಮದುವೆ ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ದಾರೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್. ಇನ್ನು ಮುಂದೆ ಯಾವೆಲ್ಲ ವಿಚಾರಕ್ಕೆ ಸುದ್ದಿ ಆಗ್ತಾರೆ, ಮತ್ತೆ 4ನೇ ಮದುವೆ ಯಾವಾಗ ಅನ್ನುವ ಚರ್ಚೆಗಳು ಕೂಡ ಶುರು ಆಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ.